ಸತ್ಯ ನ್ಯೂಸ್ಗೆ ಸ್ವಾಗತ. ನಾನು ಸ್ಪಂದನ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಸಂಕೇಶ್ವರ ಗೋಟೂರ್ ಅರ್ಜುನ್ ಮಾಡ್ ಮಾರ್ಗದ ಬಸ್ ಪ್ರತಿ ಸೋಮವಾರ ಹುಕ್ಕೇರಿಯ ಬಸ್ ಸ್ಟ್ಯಾಂಡ್ಗೆ ಬರೋದಿಲ್ವಂತೆ. ಹುಕ್ಕೇರಿ ದನಗಳ ಸಂತೆಯಲ್ಲಿ ಜಾನುವಾರುಗಳ ವ್ಯಾಪಾರ ವಹಿವಾಟು ನಡು ರಸ್ತೆಯಲ್ಲೇ ಶುರು. ನಿಪ್ಪಾಣಿ ತಾಲೂಕಿನ ಬೋರಗಾಂವ ಗ್ರಾಮದಲ್ಲಿ ಸೌಂದರ್ಯ ಹೆಚ್ಚಿಸಲು ಶಿವಾಜಿ ಪಾರ್ಕ್ ನಿರ್ಮಾಣ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಉತ್ತಮ್ ಪಾಟೀಲ್ ಹೇಳಿಕೆ. ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಕುಂದರ್ಗಿ ಮಠದಲ್ಲಿ ಬುತ್ತಿಗಂಟು ಕವಿಗೋಷ್ಠಿ ಆಹ್ವಾನ. ಸಂಕ್ರಮಣದ ನಿಮಿತ್ತ ವಿಶೇಷ ವಿಭಿನ್ನ ಆಚರಣೆ. ಹುಕ್ಕೇರಿ ತಾಲೂಕಿನ ಹೊಸೂರ್ ಗ್ರಾಮದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಗ್ರಾಮದ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ವಿವೇಕಾನಂದರ ಜಯಂತಿ. ಅಂತೂ ಇಂತೂ ಸೌಕಾರ ಸಚಿವ. ಹುಕ್ಕೇರಿಯ ಜನಪ್ರಿಯ ಶಾಸಕ ಉಮೇಶ್ ಕತ್ತಿಗೆ ಒಲಿದು ಬಂತು ಸಚಿವ ಸ್ಥಾನ. ರಬ್ಕಬಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರದಲ್ಲಿ ಶ್ರೀ ಸದ್ಗುರು ಮರಳು ಸಿದ್ದೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಉದ್ಘಾಟನೆ ಮಾಡಲಾಯಿತು. ಶ್ರೀ ಸದ್ಗುರು ಮರಳು ಸಿದ್ದೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಹಲಿಂಗಪುರ ಬ್ಯಾಂಕ್ ಉದ್ಘಾಟನಾ ಸಮಾರಂಭ ಮಹಲಿಂಗಪುರದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಜಗದ್ಗುರು ಶ್ರೀ ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮಹಾಲಿಂಗೇಶ್ವರ ಸಂಸ್ಥಾನ ಮಠ ಮಹಾಲಿಂಗಪುರ ಇವರು ವಹಿಸಿದ್ದರು. ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸಭಾ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಜೈ. ಲಿಂಗೈ ಕುಲಿಂಗ ಸ್ವಾಮಿ ಮಹಾರಾಜ್ ಕಿ ಜೈ. ಪ್ರಣಯಾಮ ದೇವಾಹಂ ಭದ್ರಂ ಪಶ್ಯಮ ಕೃಷ್ಣಂ ಶ್ರೀರಂಗೇಶ್ವರ ಲೋಕಂ ಪ್ರಣವೇ ಶ್ರೀ ಮಹಾಲಿಂಗೇಶ್ವರ ಕಾಮನ್ ಶಂಭುಲಿಂಗ ದೇವತಾ ಹನುಮಾನ್ ಓಂ ಭರು ಸಮಾಯು ನಿರಂತರವಾಗಿ ನಾವು ಅಂತ ಸಂತೋಷ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನನಗೇನಾದ್ರು ಆಗಬಾರ್ದು, ನಿಮಗೇನಾಗಬಾರ್ದು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಅವರು ವಹಿಸಿದ್ದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಾಗೂ ಡಿಸಿಸಿ ಬ್ಯಾಂಕ್ ಬಾಗಲಕೋಟೆಯ ನಿರ್ದೇಶಕರಾದ ಶ್ರೀಯುತ SR ಪಾಟೀಲ್ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಕಾಶ್ ತಪ್ಪಶೆಟ್ಟಿ ನಿರ್ದೇಶಕರು, ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು.
ತಾಲೂಕಿನ ಪಾಶಾಪುರದ ಕುಂದರ್ಗಿ ಮಠದಲ್ಲಿ ಸಂಕ್ರಮಣದ ನಿಮಿತ್ತ ಬುತ್ತಿಗಂಟು ಕವಿಗೋಷ್ಠಿಗೆ ಆಹ್ವಾನ ನೀಡಲಾಯಿತು. ಶ್ರೀ ಗುರುದೇವ ನಮಃ. ಆರಾಧ್ಯ ಗುರುದೇವನನ್ನು ಮನದಲ್ಲಿ ನೆನೆಸಿಕೊಳ್ತಾ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಭಾರತೀಯ ಸೃಜನಶೀಲ ಸಾಹಿತ್ಯ ಬಳಗ ವಿನೂತನ ಕಾರ್ಯಕ್ರಮ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದೆ. ಈ ಸರಿನೂ ಕೂಡ ಈ ಸಾಹಿತ್ಯ ಸಂಕ್ರಾಂತಿ ಅನ್ನೋ ಒಂದು ವಿಶೇಷ ಹಬ್ಬವನ್ನು ಆಯೋಜಿಸುವುದು ನಮ್ಮೆಲ್ಲರಿಗೂ ಹರ್ಷದಾಯಕ. ಈ ಕಾರ್ಯಕ್ರಮದಲ್ಲಿ ನಾಡಿನ ಯುವ ಸಾಹಿತಿಗಳು, ಚಿಂತಕರು ಹಾಗೂ ಮಹಿಳೆಯರು, ಮಕ್ಕಳು ಹಾಗೂ ರೈತ ಬಾಂಧವರು ಪಾಲ್ಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ತಾವೂ ಕೂಡ ಎಲ್ಲರೂ ಭಾಗಿಯಾಗಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ವಿನೂತನವಾಗಿ ಜಾನಪದ ಶೈಲಿಯಲ್ಲಿ ಹಾಗೂ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಲ್ಲಿ ಆಚರಿಸೋಣ ಅನ್ನುವ ಮಾತನ್ನು ಹೇಳುವ ಮೂಲಕ ಈ ಸಾಹಿತ್ಯ ಸಂಕ್ರಾಂತಿಯ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಯುವ ಬ್ರಿಗೇಡ್ ವತಿಯಿಂದ ಹೊಸೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಯುವ ಬ್ರಿಗೇಡ್ ವತಿಯಿಂದ ಹೊಸೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಾಮಾರೂಢ ಶ್ರೀಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಬೌದ್ಧಿಕ ಪ್ರಮುಖರಾದ ಅಜಯ್ ಉದೋಶಿ, ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ್, ಬಾಬುಗೌಡ ಪಾಟೀಲ್, ವಿಠ್ಠಲ್ ರಾಮಗೋನಟ್ಟಿ ಹಾಗೂ ಸಂತೋಷ್ ರಾಮಗೋನಟ್ಟಿ, ಅಶೋಕ್ ಪೂಜಾರಿ ಹಾಗೂ ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಗೋಕಾಕ್ ತಾಲೂಕಿನ ಶರಣ ಸಂಸ್ಕೃತಿ ಸ್ಥಾನವಾದ ಸುಕ್ಷೇತ್ರ ಹುಲಿಕಟ್ಟಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಮಠದಲ್ಲಿ ಮುಂಜಾನೆ 8 ಗಂಟೆಗೆ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಗೋಕಾಕ್ ತಾಲೂಕಿನ ಶರಣ ಸಂಸ್ಕೃತಿಯ ಸ್ಥಾನವಾದ ಸುಕ್ಷೇತ್ರ ಹುಲಿಕಟ್ಟಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಮಠದಲ್ಲಿ ಮುಂಜಾನೆ 8 ಗಂಟೆಗೆ ಶತಸ್ಥಲ ಧ್ವಜಾರೋಹಣ, ಶ್ರೀಮಠದ ಉತ್ಸವ ಸಮಿತಿ, ಶ್ರೀ ಶಿವಲಿಂಗೇಶ್ವರ ಯುವಕ ಸಂಘ ಹಾಗೂ ಶ್ರೀ ಶಿವಲಿಂಗೇಶ್ವರ ಸೇವಾ ಕಮಿಟಿ, ಶ್ರೀಮಠದ ಸರ್ವ ಸದ್ಭಕ್ತರಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಹಾಗೂ ಶ್ರೀ ಶಿವಲಿಂಗೇಶ್ವರ ಮಠದಲ್ಲಿ ಊರಿನ ಜನಕ್ಕೆ ಹಾಗೂ ಸದ್ಭಕ್ತರಿಗೆ ಕರೋನಾ ಮಹಾಮಾರಿ ದೂರ ಹೋಗಲೆಂದು ಶ್ರೀ ಶಿವಲಿಂಗೇಶ್ವರ ಮಠದಲ್ಲಿ ಶ್ರೀ ಕುಮಾರದೇವರು ದೇವಿ ಪಾರಾಯಣ ಪೂಜೆ ಮಾಡಿದರು. ಈ ಪೂಜೆಯಲ್ಲಿ ಊರಿನ ಗುರು ಹಿರಿಯರು, ಸದ್ಭಕ್ತರು ಭಾಗವಹಿಸಿದ್ದರು. ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲು ಶಿವಾಜಿ ಪಾರ್ಕ್ ನಿರ್ಮಿಸಲಾಗಿದ್ದು, ಈ ಪಾರ್ಕಿನ ಮೊದಲ ಹಂತದ ಅಭಿವೃದ್ಧಿಗಾಗಿ ಪಟ್ಟಣ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 5 ಲಕ್ಷ ಅನುದಾನ ಮಂಜೂರಾಗಿದೆ. ಬೋರ್ಗಾಂವ್ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲು ಶಿವಾಜಿ ಪಾರ್ಕ್ ನಿರ್ಮಿಸಲಾಗಿದ್ದು, ಈ ಪಾರ್ಕಿನ ಮೊದಲ ಹಂತ ಅಭಿವೃದ್ಧಿಗಾಗಿ ಪಟ್ಟಣ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿ 5 ಲಕ್ಷ ಅನುದಾನ ಮಂಜೂರಾಗಿದೆ. ಉದ್ಯಾನ, ವಾಕಿಂಗ್ ಟ್ರ್ಯಾಕ್, ಹಿರಿಯ ನಾಗರಿಕರಿಗೆ ಟ್ರ್ಯಾಕ್ ಸೇರಿದಂತೆ ಮಧ್ಯಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣವಾಗಲಿದ್ದು, ಶೀಘ್ರದಲ್ಲಿಯೇ ಪುತ್ಥಳಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ನಿಪ್ಪಾಣಿ ಮತಕ್ಷೇತ್ರದ ಯುವ मुखंड उत्तम पाटील ಹೇಳಿದರು. राजमाता जिजाऊंच्या जयंतीनिमित्त या ठिकाणी बोरगाव पट्टण पंचायतीच्या माध्यमातून आणि 15 फायनान्सच्या अंतर्गत या मराठा समाजाला जे आपण या ठिकाणी पंचायतीच्या माध्यमातून जागा जी आपण त्यांच्या याच्या पार्कसाठी दिलेली आहे, पार्क निर्मितीसाठी दिलेली आहे. आणि गेल्या वर्षी आम्ही पट्टण पंचायतीच्या याच्यामध्ये सुद्धा या जागेचं शिवाजी पार्क असं नामोल्लेख केलेलं आहे. ಪಟ್ಟಣದಲ್ಲಿ ಪಾರ್ಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪಟ್ಟಣದ ಮರಾಠ ಸಮಾಜದ ಬಹುದಿನದ ಬೇಡಿಕೆಗೆ ಸ್ಪಂದಿಸಿ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಇದಕ್ಕೆ ಸಹಕಾರಿ ಹಿರಿಯ ಧುರೀಣರಾದ ರಾವ್ ಸಾಹೇಬ್ पाटील, उद्यमी अभिनंदन पाटील ಸೇರಿದಂತೆ ಎಲ್ಲ ಮುಖಂಡರ ಸಹಕಾರ ಸಿಕ್ಕಿರುವುದಾಗಿ उत्तम पाटील ಹೇಳಿದರು. आणि या शिवाजी पार्कसाठी आमचं फार दिवसापासून एक मनामध्ये इच्छा होती की या ठिकाणी गार्डन, त्याचबरोबर महाराजांचं पुतळा या ठिकाणी व्हावा असं सगळ्यांची आमची इच्छा होती. आज त्या शुभदिनी
आम्ही या ठिकाणी शुभारंभ करत आहोत। या कार्यक्रमास आमचे नगराध्यक्ष संजय इदमाळे, त्याचबरोबर नगरसेवक प्रदीप माळे असून देत, त्याचबरोबर अभय मगदूम असून देत, माणी कुंभार या वार्डाचे सदस्य आहेत, त्याचबरोबर सर्वच मान्यवर या ठिकाणी उपस्थित आहेत। समाजाची सुद्धा सर्व ज्येष्ठ मंडळी या ठिकाणी उपस्थित आहेत। यांच्या माध्यमातून यांच्या उपस्थितीत आज 15 फायनान्समधून 5 लाख रुपयाचे ह्या पार्कसाठी आम्ही या ठिकाणी निधी दिला आहोत। आणि त्याचबरोबर वॉर्ड नंबर 14मध्ये महादेव मंदिरला सुद्धा 5 लाख रुपयाची त्या ठिकाणी महादेव मंदिरचं जे परिसर आहे, 8 दिवसांपासून आमचे नगरसेवक माणी कुंभार यांची मागणी होती। ज्यावेळी ग्रामपंचायत होती त्यावेळीपासून त्यांची मागणी होती, ती आज स्वप्न त्या ठिकाणी साकारलेलं आहे। महादेव मंदिरचं पुढचं आम्ही जीर्णोद्धारसुद्धा केलेला आहे आणि त्याचबरोबर पार्कची निर्मितीसुद्धा त्या ठिकाणी या आजच्या दिवशी चालू होणार आहे। या दोन्ही कामाचा शुभारंभ आम्ही पట్టण पंचायतीच्या माध्यमातून करत आहोत आणि येत्या पुढील जिजाऊ जयंतीच्या आत या ठिकाणी आम्ही पुतळ्याचं सुद्धा पायाभरणी करतो असं सगळ्यांच्या समक्ष मी या ठिकाणी ग्वाही देतो। आणि पुढच्या येत्या काळामध्ये लवकरात लवकर घोड्यावर बसलेलं स्वार असलेलं शिवाजी महाराज, छत्रपती शिवाजी महाराज सगळ्यांचंच आराध्य दैवत छत्रपतींचं या ठिकाणी पुतळ्याचं काम आम्ही लवकरात लवकर सुरू करतो। त्याचबरोबर या सगळ्या कामाला पट्टण पंचायती असून दे अथवा आमचा आर्यंत उद्योग समूह असून दे आणि आमचे आर्यंत उद्योग समूहाचे कार्याध्यक्ष अभिनंदन पाटील असून दे, दादा असून दे, यांनी सुद्धा मान्यता दिलेली आहे की पुतळ्याला जे काही खर्च आहे ते आपण सगळीजण मिळून करून त्या ठिकाणी, कारण हे फक्त समाजाचं नाही तर आम्हाला सुद्धा अभिमानाची गोष्ट आहे, कारण आम्ही त्या सान्निध्यामध्ये वाढलेलो आहोत, त्यांच्या संस्कृतीमध्ये आणि त्यांच्या विचारांना आचारांना आम्ही या ठिकाणी घडलेलो आहोत। त्यामुळे आमचं परम कर्तव्य आहे आणि ते कुठल्याही परिस्थितीत मी या ठिकाणी शिवाजी महाराजांचा पुतळा निर्माण करूनच मी मग करतो म्हणून सांगून या ठिकाणी उपस्थित असलेल्या सर्वांना परत एकदा मी मासाहेब जिजाऊंची जयंतीच्या निमित्तानं सर्वांना अनेकदा ಕಾರ್ಯಕ್ರಮಕ್ಕೆ ಧನಶ್ರೀ ಪಾಟೀಲ್, ನಗರಸಭೆ ಅಧ್ಯಕ್ಷ ಸಂಗಪ್ಪ ಐದ್ಮಾಳೆ, ಶಂಕರ್ ಮಾಲಿ, ಅಭಯ್ ಕುಮಾರ್ ಮಗ್ದುಮ್, ರಾಜು ಮಗ್ದುಮ್, ಪ್ರದೀಪ್ ಮಾಳಿ, ಮಾಣಿಕ್ ಕುಂಬಾರ್, ಮಾರುತಿ ನಿಕಂ, ಬಾಳಾಸಾಹೇಬ್ ಭೋಸ್ಲೆ, ಬಾಳಾಸಾಹೇಬ್ ಸಾತ್ಪೂತೆ, ಬಾಬಾ ಸಾಹೇಬ್ ನಿಕಂ, ಅಣ್ಣಾ ಸಾಹೇಬ್ ಪವಾರ್, ಉಮೇಶ್ ಭಾಸ್ಕರ್, ಎಸ್.ಬಿ. ಪಾಟೀಲ್ ಸೇರಿದಂತೆ ಮರಾಠ ಸಮಾಜದ ಮುಖಂಡರು ಹಾಜರಿದ್ದರು। एक मिनिट मला मामा इकडे बघा, एक मिनिट पिंटो ना हा इकडे ಹುಕ್ಕೇರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಉಮೇಶ್ ಕತ್ತಿಯವರು ಬೆಂಗಳೂರಿನ ರಾಜಭವನದಲ್ಲಿ 3ನೇ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು। ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಉಮೇಶ್ ಕತ್ತಿಯವರು ಇಂದು ರಾಜಭವನದಲ್ಲಿ 3ನೇ ಬಾರಿಗೆ ಸಚಿವರಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು। ನಾನು ಉಮೇಶ್ ವಿಶ್ವನಾಥ್ ಕತ್ತಿ ಎಂಬ ಹೆಸರಿನ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನದ ಮತ್ತು ಕಾನೂನು ಅನುಸಾರವಾಗಿ ನ್ಯಾಯಯುತವಾದದ್ದನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ। ನಾನು ಉಮೇಶ್ ವಿಶ್ವನಾಥ್ ಕತ್ತಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಸೂಕ್ತ ನಿರ್ವಹಣೆ ಅಗತ್ಯವಾಗಿರಬಹುದು ಸಂದರ್ಭದಲ್ಲಿ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗವಾಗಿ ಸೋಲಿಸುವುದಿಲ್ಲ ಎಂದು ದೇವರ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡುತ್ತೇನೆ।
ಈಗ ಮಾನ್ಯ ಸಚಿವರು ಪ್ರಮಾಣ ವಚನ ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಈಗ ಮಾನ್ಯ ಸಚಿವರಿಗೆ ಹೂಗುಚ್ಛವನ್ನು ನೋಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುತ್ತಾರೆ. ಶ್ರೀ ಅರವಿಂದ ಲಿಂಬಾವಳಿ ಅವರನ್ನು ಸಚಿವ ಸಂಪುಟ ದರ್ಜೆ ಸಚಿವರಾಗಿ ಅಧಿಕಾರ ಪ್ರತಿಜ್ಞಾವಿಧಿಯನ್ನ ರಾಜ್ಯಪಾಲರಾದ ವಜುಭಾಯಿ ವಾಲಾ ಬೋಧಿಸಿದರು. ಉಮೇಶ್ ಕತ್ತಿಯವರ ಅಭಿಮಾನಿ ಬಳಗದ ಹರ್ಷ ಮುಗಿಲು ಮುಟ್ಟಿದೆ. ನಮಸ್ಕಾರ ವೀಕ್ಷಕರೇ, ನಾನು ಪದ್ಮಾಕರ್ ಹಣಬಟ್ಟಿ. ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಿಂದ ಗೋಟೂರು ಮಾರ್ಗವಾಗಿ ಕೋಸ್ರಿ ಅರ್ಜುನ್ವಾಡ್ ಮೂಲಕ ಹುಕ್ಕೇರಿ ಪಟ್ಟಣಕ್ಕೆ ಬರುವ KSRTC ಬಸ್ ಪ್ರತಿದಿನ ವೇಳೆಗೆ ತಕ್ಕಂತೆ ಸಮರ್ಪಕ ಸೇವೆ ಒದಗಿಸುತ್ತದೆ. ಆದರೆ ಪ್ರತಿ ಸೋಮವಾರದಂದು ಹುಕ್ಕೇರಿಯ ಹೊರವಲಯದಲ್ಲಿ ದನಗಳ ಸಂತೆ ನಡೆಯುವುದರಿಂದ ರೈತರು ಎಲ್ಲ ದನಗಳನ್ನು ರಸ್ತೆಯ ಮೇಲೆ ಕಟ್ಟಿ ವ್ಯಾಪಾರ ಮಾಡುತ್ತಿರುವುದರಿಂದ ಪ್ರತಿ ಸೋಮವಾರ ರಸ್ತೆ ಬಂದಾಗಿ ಬಸ್ ದನಗಳ ಪೇಟೆಯಿಂದ ಮರಳಿ ಸಂಕೇಶ್ವರ್ಗೆ ಹೋಗುತ್ತೆ. ಶಾಲಾ ಕಾಲೇಜುಗಳಿಗೆ ಬರುತ್ತಿದ್ದ ವಿದ್ಯಾರ್ಥಿನಿಯರಿಗೆ ಮತ್ತು ಪ್ರಯಾಣಿಕರಿಗೆ ಬಸ್ ನಿಲ್ದಾಣಕ್ಕೆ ಬರಲು ಸುಮಾರು 1 ಕಿಲೋಮೀಟರ್ ಕಾಲ್ನಡಿಗೆಯಿಂದ ಬರುವಂತಾಗಿದೆ. ಈ ಸಮಸ್ಯೆ ಬಹು ವರ್ಷಗಳಿಂದ ನಡೆಯುತ್ತಿದ್ದು ಇದರ ಬಗ್ಗೆ ಯಾವ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಇದನ್ನು ಮನಗಂಡ ನಮ್ಮ ಸತ್ಯಂ ಟಿವಿ ತಂಡ ಸಂಬಂಧಪಟ್ಟ ಒಕ್ಕಲುತನ ಹಿಡುವಳಿ ಮಾರಾಟ ಮಂಡಳ APMC ಅಧಿಕಾರಿಗಳಿಗೆ ಭೇಟಿ ನೀಡಿ ವಿಚಾರಿಸಿದ್ದಾರೆ. ಅಧಿಕಾರಿಗಳು ಏನು ಉತ್ತರಿಸುತ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡ್ಬರೋಣ ಬನ್ನಿ. ಸಂಕೇಶ್ವರ್ APMC ಆಫೀಸ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಇದ್ದಾರೆ. ರೆಡ್ಡಿ ಅಂತ ಸೆಕ್ರೆಟರಿ ಕೂಡ ಇಲ್ಲಿ ಇದ್ದಾರೆ. ಈಗ ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೆಸರು ಬಸವರಾಜ ರೆಡ್ಡಿ ಅಂತೇಳಿ, ಇಲ್ಲಿ APMC ಸೆಕ್ರೆಟರಿ ಅಂತ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ನಮ್ಮದು ಉಪಮಾರುಕಟ್ಟೆ ಅಂತೇಳಿ ರೀ. ಅಲ್ಲಿ ಏನು ನಡೀತಾ ಇದೆ ಈಗ ನಮ್ಮ ಜಾನುವಾರು ಪ್ರಾಂಗಣ ಅಂತೇಳಿ ಏನು ನಡೀತದಲ್ಲ, ಅದು ಈಗೇನು ಆ್ಯಕ್ಚುಲಿ COVID-19 ಆದಾಗಿಂದ ಅಲ್ಲಿ ಏನು ದನಗಳ ಸಂತೆಯನ್ನು ಏನು DC ಅವರು ನಮಗೇನು ಮಾಡಿಲ್ಲ, ನಡೆಸಲಿಕ್ಕೆ ಪರ್ಮಿಷನ್ ನೀಡಿಲ್ಲ. ಆದರೂ ಇನ್ನೇನೈತಿ ಈಗೇನು ತಾವೊಂದು ಏನು ಹೇಳಿದಿರಲಿಲ್ಲ ಅದನ್ನು ಮುಂದೆ ಈ ನಮ್ಮ ಪ್ರಾಂಗಣದ ಒಳಗಡೆ ಏನು ರಸ್ತೆ ಮಾಡಿ ನಿಲ್ಲಿಸಿ ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರಲ್ಲ, ಅದನ್ನೇನು ನಮ್ಮ ಪ್ರಾಂಗಣದಲ್ಲಿ ಮಾತ್ರ ಏನು ವ್ಯಾಪಾರ ವಹಿವಾಟ ಮಾಡಿಸುವಂಥ ಪ್ರಯತ್ನನ ನಾವು ಮಾಡಿರ್ತೀವಿ ಅಂತೇಳಿ ತಮಗೆ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ದನಗಳ ಪೇಟೆಯನ್ನು ಮಾಡತಕ್ಕಂಥ ದನಗಳ ವ್ಯಾಪಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಸೋಮವಾರ ಅರ್ಜುನ್ವಾಡ್ ಕೋಸ್ರಿ ಬಸ್ ಸ್ಟ್ಯಾಂಡಿಗೆ
ಹೋಗದೇ ಇರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಒಂದು ಸ್ವಲ್ಪ ಹಿರಿಯರಿಗೆ ಅಲ್ಲಿಂದ ಹೋಗ್ಬೇಕಂದ್ರೆ 2 ಕಿಲೋಮೀಟರ್ ಅದೇ. ಈಗ ಬಸ್ ಏನಾಗುತ್ತೆ, ಬಸ್ ಸ್ಟ್ಯಾಂಡ್ ಮುಂದೆ ಇದ್ದ ಕಾರಣ ಅಲ್ಲಿ ಜನಗಳ ಒಂದು ಸಂತೆ ನಡೆಸೋದು, ರೋಡ್ ಮೇಲೆ ನಿಂತು ಸಂತೆ ನಡೆಸೋದು ಕಾರಣದಿಂದ ಬಸ್ ಹೋಗೋದಿಲ್ಲ ಬಸ್ ಸ್ಟ್ಯಾಂಡ್. ಅದಕ್ಕೆ ಇನ್ನು ಯಾವ ರೀತಿಯಾದಂಥ ಇನ್ನು ಏನೈತಿ ಅದೇನೈತ್ರಿ, ರಸ್ತೆ ಮೇಲೆ ನಡೀತಕ್ಕಂಥ ಏನು ಈ ದನಗಳ ಬಜಾರನ್ನು ನಮ್ಮ ಪ್ರಾಂಗಣದಲ್ಲಿ ಏನೈತಲ್ಲ ಆ ಪ್ರಾಂಗಣದಲ್ಲಿ ಮಾತ್ರ ನಿರ್ವಹಿಸಲಿಕ್ಕೆ ನಾವು ಏನು ಪೇಟೆ ಕಾರ್ಯಕರ್ತರು ಏನು ಬರ್ತಾರಲ್ಲ, ನಮ್ಮ ದನಕ್ಕೆ ಪೇಟೆಗೆ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮನವರಿಕೆ ಮಾಡುವಂಥ ಕೆಲಸನ ನಾನು ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ. ಈ ಶೀಘ್ರ ಅಂದರೆ ಈಗ ಮುಂದಿನ ವಾರ ಸೋಮವಾರ ಬರ್ತದಲ್ಲ, ನಾವು ಬಂದು ನಮ್ಮ ಸಿಬ್ಬಂದಿ ಎಲ್ಲ ಬಂದು ಬೆಳಗಿನಿಂದ ಆ ವ್ಯವಸ್ಥೆಯನ್ನು ನಾವು ಮಾಡುವಂಥ ಪ್ರಯತ್ನನ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ MLA ಅವರಿಗೂ ಇದನ್ನೇನು ಈಗ ನೀವು ತಾವು ಹೇಳಿದಂಥ ವಿಚಾರವನ್ನು ಹೇಳಿ, ಅದರಿಂದ ಏನು ನಮ್ಮ PSIಗೆ ಆಗಲಿ ಹೇಳಿ ಅದೊಂದು ಸಹಕರಿಸ ಈ ತಮ್ಮ ಹೇಳಿದಂಥ ಈ ವ್ಯವಸ್ಥೆಯನ್ನು ಸರಿದೂಗಿಸುವಂಥ ಕೆಲಸವನ್ನು ನಾನು ನಿರ್ವಹಿಸ್ತೀನಿ ಅಂತೇಳಿ ತಮ್ಮಲ್ಲಿ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರಿಗಳು ಹೇಳಿದ ಮಾತುಗಳನ್ನು. ಹಾಗಾದರೆ ಬರೋ ಸೋಮವಾರ ವರಾಂಡದ ಒಳಗಡೆ ಮಾತ್ರ ಜಾನುವಾರುಗಳ ವ್ಯಾಪಾರ ಮಾಡುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು APMC ಕಾರ್ಯದರ್ಶಿ ಬಸವರಾಜ ರೆಡ್ಡಿ ತಿಳಿಸಿದ್ದಾರೆ. ಇನ್ನು ಮುಂದೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಪ್ರತಿ ಸೋಮವಾರ ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಬರುತ್ತವಾ ಅಂತ ಕಾಯ್ದು ನೋಡಬೇಕಾಗಿದೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಹುಕ್ಕೇರಿ ಕ್ಷೇತ್ರದ ಶಾಸಕರಾದ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಲಭಿಸಿರುವುದು ಅತೀವ ಸಂತಸ ತಂದಿದೆ. ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಶ್ರೀಯುತರು ಸತತವಾಗಿ ಶ್ರಮಿಸಲಿ, ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂತಸವನ್ನು ವ್ಯಕ್ತಪಡಿಸಿದರು. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಹಿಂದೆ ಮಹಾಸ್ವಾಮೀಜಿಗಳು ಹುಕ್ಕೇರಿ ರಾಜ್ಯವನ್ನ ಆಳುವಂತಾಗಲಿ ಎಂದು ಭವಿಷ್ಯ ನುಡಿದಿದ್ದರು. ಈಗ ಆ ಗುರುಶಾಂತವಾಣಿ ಸತ್ಯವಾದಂತಾಗಿದೆ. ಈ ಸಂದರ್ಭದೊಳಗೆ ಇವತ್ತು ಗುರುಶಾಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತಂದ್ರ ನಮ್ಮ ಹುಕ್ಕೇರಿ ತಾಲೂಕು ಮತ್ತೆ ದಿಲ್ಲಿಗೆ ಹೋಗ್ಬೇಕು, ನಮ್ಮ ಹುಕ್ಕೇರಿ ತಾಲೂಕು ರಾಜ್ಯ ಆಳ್ಬೇಕು, ನಮ್ಮ ಹುಕ್ಕೇರಿ ತಾಲೂಕು ರಾಜ್ಯ ಆಳ್ಬೇಕು ಅನ್ನೋ ಅಪೇಕ್ಷೆ ಅದು ಹಾಗೇ ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ, ಹಾಗೇ ಆಗ್ತದೆ, ಆಗಲೇಬೇಕು. ಪ್ರಭಾವಿ ನಾಯಕ ಉಮೇಶ್ ಕತ್ತಿ ಅವರು ಇವತ್ತು ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಬಹುಶಃ ಹಿರಿಯ ವ್ಯಕ್ತಿಗಳು ಅಂದರೆ JH ಪಟೇಲ್ರು, ದೇವೇಗೌಡರು, ಹಾಗೆ ಎಲ್ಲ ಅನೇಕರ ಒಂದು ಕಾಲದಲ್ಲಿಯೂ ಕೂಡ ಅವರು ಸಚಿವರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮತ್ತೆ ಸಚಿವರಾಗ್ತಾ ಇರೋದು ಅಭಿಮಾನದ ಸಂಗತಿ. ಹಿರಿಯ ನಾಯಕರು, ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಯ ಪಥದತ್ತ ಕರೆದೊಯ್ಯಬೇಕು ಅನ್ನುವ ಹೊಂಗನಸನ್ನ ಕಾಣ್ತಾ ಇರುವ ನಾಯಕರು. ಇವರಿಂದ ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸುವ ಕಾರ್ಯ ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ. ನಮಗಂತೂ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಸಚಿವರಾಗ್ತಾ ಇರುವುದು ಅತಿ ಸಂತಸವನ್ನ ತಂದಿದೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.